ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಗೆ ಸಾಡೆ ಸಾತಿ ಪ್ರಾರಂಭವಾಗಿ 2.5 ವರ್ಷ ಕಳೆದು ಹೋಗಿದೆ. ಈಗ ಸ್ವಂತ ರಾಶಿಗೆ ಶನಿಯ ಪ್ರವೇಶ ಕೂಡ ಆಗಿದೆ, ಗುರುಬಲ ಕೂಡ ಇಲ್ಲ. ಹಾಗಾದರೆ ಮುಂದಿನ ಜೀವನದಲ್ಲಿ ಆಗುವಂತಹ ಏಳು ಬೀಳುಗಳು ಹೇಗಿರುತ್ತೆ ಮತ್ತು ನೀವು ಗುರುವಿನ ಅನುಗ್ರಹವನ್ನು ಯಾವ ರೀತಿ ಪಡೆಯಬೇಕು ಹಾಗೂ ನಿಮ್ಮ ಕಷ್ಟಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋ ಮೀನ ರಾಶಿಯವರಿಗೆ ಬಹಳ ಮುಖ್ಯ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡಿಕೊಳ್ಳಿ. ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲವಾದಿ ಸ್ತ್ರೀಯರು, ಗುಪ್ತ ಸಮಸ್ಯೆಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಈ ವರ್ಷ ಮೀನ ರಾಶಿಯವರಿಗೆ ಗುರುಬಲ ಇಲ್ಲ, ಆದರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಗುರುಬಲ ಬರುತ್ತೆ ಅಥವಾ ಮುಂದಿನ ವರ್ಷವೇ ಗುರುಬಲ ಇರುವಂಥದ್ದು. ಹಾಗಾದರೆ ಗುರುಬಲ ಇಲ್ಲದಿರುವಾಗ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹ ಅಥವಾ ಗುರುವಿನ ಆರಾಧನೆ ಎಷ್ಟು ಮುಖ್ಯ ಎನ್ನುವಂತಹ ವಿಚಾರ ಹಾಗೂ ಒಂದು ವಿಶೇಷ ದಿವಸವಿದೆ. ಆ ವಿಶೇಷವಾದ ದಿನ ನೀವು ಗುರುವನ್ನು ಆರಾಧನೆ ಮಾಡಿದಾಗ ಗುರುಬಲ ಇಲ್ಲದೆ ಇದ್ದರೂ ಕೂಡ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲ ರಾಶಿಯವರಿಗಿಂತ ಮೀನ ರಾಶಿಯವರಿಗೆ ಗುರುವಿನ ಆರಾಧನೆ ಬಹಳ ಮುಖ್ಯ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿಯೇ ಗುರು. ಮೀನರಾಶಿಯವರಿಗೆ ಒಳ್ಳೆಯ ಆರೋಗ್ಯ, ಸರ್ವತೋಮುಖ ಅಭಿವೃದ್ಧಿ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಬೇಕು, ಎಲ್ಲದಕ್ಕೂ ಗುರುಬಲ ಬೇಕು. ನೀವು ನಿರುದ್ಯೋಗಿಗಳಾಗಿದ್ದರೆ ಕೆಲಸ ಸಿಗಬೇಕು ಅಂದರೂ ಗುರು ಬೇಕು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಲು ಗುರು ಬೇಕು. ಅಷ್ಟೇ ಅಲ್ಲ, ನಿಮ್ಮ ಮತ್ತು ನಿಮ್ಮ ತಾಯಿಯೊಂದಿಗೆ ಬಾಂಧವ್ಯ ಚೆನ್ನಾಗಿರಬೇಕು, ನಿಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿರಬೇಕು. ವಿವಾಹಿತ ಮೀನ ರಾಶಿಯವರ ತವರು ಮನೆಯ ಸಪೋರ್ಟ್ ಚೆನ್ನಾಗಿ ಸಿಗಬೇಕು ಅಂದರೂ ಗುರುವಿನ ಬಲ ಬೇಕು. ಮೀನರಾಶಿಯವರು ಸಾಡೆ ಸಾತಿ ಶನಿಯ ಮಧ್ಯದಲ್ಲಿದ್ದೀರಾ. ಈ ಕಡೆ ಗುರುಬಲ ಕೂಡ ಇಲ್ಲ. 1,00,000 ದೋಷ ಇದ್ರೂ ಒಂದು ಗುರುಬಲ ಎಲ್ಲವನ್ನ ನಿವಾರಣೆ ಮಾಡುತ್ತೆ. ಅಂತಹ ಗುರುಬಲ ನಿಮಗೆ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಅದು ಹೇಗೆ ಪಡೆದುಕೊಳ್ಳುವುದು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಮೀನರಾಶಿಯವರ ಬಗ್ಗೆ ಸ್ವಲ್ಪ ತಿಳಿಯೋಣ. ಮೀನರಾಶಿಯವರು ತನ್ನ ಶತ್ರುಗಳೊಂದಿಗೆ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿ. ಇದು ಮೀನರಾಶಿಯ ವಿಶೇಷತೆ. ಧಾರ್ಮಿಕ ಪ್ರಜ್ಞೆ, ಆಧ್ಯಾತ್ಮಿಕವಾಗಿ ಬಹಳಷ್ಟು ನಂಬಿಕೆ ಇರುವಂತಹ ರಾಶಿ ಮೀನರಾಶಿಯವರು. ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುವಂತಹ ರಾಶಿ ವಿಶೇಷವಾಗಿರುವಂತಹ ಮೀನರಾಶಿ. 2 ಮೀನುಗಳು ಈ ರಾಶಿಯ ಸಂಕೇತ. ರಾಶಿಯಾಧಿಪತಿ ಗುರು. ಯಾರಾದರೂ ಮೀನರಾಶಿಯವರಿದ್ದು ಅವರ ಶತ್ರುಗಳು ಕೂಡ ಅವರಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ಇದ್ರೆ, ಮೀನ ರಾಶಿಯವರು ಯಾವುದೇ ಕಾರಣಕ್ಕೂ ಕೆಟ್ಟದಾಗಲಿ ಅಂತ ಬಯಸುವಂತಹ ಗುಣ ಅವರಲ್ಲಿ ಬರುವುದಿಲ್ಲ. ಸಾಮಾಜಿಕ ನಿಯಮಗಳು, ಕಟ್ಟುಪಾಡುಗಳನ್ನು ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಾ ಇರ್ತಾರೆ. ಸೌಜನ್ಯವಂತರಾಗಿರುತ್ತಾರೆ. ಬಹಳ ಸೃಜನಶೀಲ ವ್ಯಕ್ತಿಗಳಾಗಿರುತ್ತಾರೆ. ದೇವರು ಪೂಜೆ ಪುನಸ್ಕಾರ ಅಂದರೆ ಬಹಳ ಪ್ರೀತಿ. ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಮೊದಲೇ ಗ್ರಹಿಸುವಂತಹ ಶಕ್ತಿ ಕೂಡ ಮೀನ ರಾಶಿಯವರಿಗೆ ಇರುವಂಥದ್ದು. ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಗುಣವಿದೆ. ಆದರೆ ನಿಮಗೆ ಸಹಾಯ ಬೇಕಾದಾಗ ಯಾರು ಕೂಡ ಸಹಾಯ ಮಾಡಲು ಬರುವುದಿಲ್ಲ. ಬರ್ತೀನಿ ಅಂತ ಹೇಳಿ ಕೇವಲ ಮಾತುಗಾರಿಕೆಯಲ್ಲಿ ಹೇಳ್ತಾರೆ ಬಿಟ್ಟರೆ ನಿಮ್ಮ ಸಹಾಯ ಯಾರಾದರೂ ಮಾಡ್ತಾರೆ ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ. ಮೀನ ರಾಶಿಯವರಿಗೆ ಮೀನ ರಾಶಿಯವರೇ ಆಗಬೇಕು ಬಿಟ್ಟರೆ ಬೇರೆ ರಾಶಿಯವರು ಸಹಾಯ ಮಾಡುವಂಥದ್ದು ಬಹಳ ಕಡಿಮೆ. ಹಾಗೆ ಮೀನ ರಾಶಿಯವರು ಜೀವನದಲ್ಲಿ ಹಲವಾರು ರೀತಿಯಾಗಿರುವಂತಹ ಕಷ್ಟಗಳನ್ನು ಅನುಭವಿಸುತ್ತಾ ಇರ್ತೀರ. ಆ ಕಷ್ಟಗಳನ್ನು ಮರೆಯುವುದಕ್ಕೆ ಸಂಗೀತ, ಸಾಹಿತ್ಯ, ನೃತ್ಯ, ಕಲೆಯ ಕಡೆ ಕೂಡ ನಿಮ್ಮ ಗಮನ ಹೋಗುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿರುವಂಥದ್ದು. ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಇರುವ ರಾಶಿ. ಬಹಳ ಬುದ್ಧಿವಂತರಾಗಿರುತ್ತಾರೆ. ಆ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೀನ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ ಅಂತಾನೆ ಹೇಳಬಹುದು. ಏನೇ ಮಾಡಿದರೂ ತಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ದಾನ ಧರ್ಮ ಮಾಡುವುದರಲ್ಲಿ ಖಂಡಿತವಾಗಲೂ ಕೂಡ ಮೀನ ರಾಶಿಯವರಿಗೆ ತೃಪ್ತಿ ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಒಂದು ಮೀನ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಉತ್ತಮ ಕರ್ಮ ಫಲಗಳನ್ನು ತೆಗೆದುಕೊಂಡು ಮುಂದಿನ ಜನ್ಮಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಜ್ಞಾನವಂತರಾಗಿರ್ತಾರೆ. ಜ್ಞಾನ ಅನ್ನುವಂಥದ್ದನ್ನು ಸರಿಯಾದ ಸಮಯಕ್ಕೆ ಮಾತ್ರ ಬಳಸುತ್ತಾರೆ. ಎಲ್ಲ ಗೊತ್ತಿದೆ ಅಂತ ಹೇಳಿ ಯಾರ ಮುಂದೆ ಕೂಡ ಪ್ರದರ್ಶನ ಮಾಡಲು ಇಷ್ಟಪಡುವುದಿಲ್ಲ. ಇವರ ಯೋಗ್ಯತೆಗೆ ಅನುಗುಣವಾಗಿ ಗೌರವ, ಸನ್ಮಾನಗಳು ಹುಡುಕಿಕೊಂಡು ಬರುತ್ತೆ. ಇನ್ನು ಮೀನ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗಲು ಕನಿಷ್ಠ ಪಕ್ಷ ಅಂದರೂ 30 ವರ್ಷಗಳು ಕಾಯಲೇಬೇಕು. ಓದು ಬರಹ, ಬೇರೆಯವರಿಗೆ ಶಿಕ್ಷಣ ಹೇಳುವುದಂದರೆ ಬಹಳ ಇಷ್ಟಪಡುವಂತಹವರು.
ಹಾಗೆ ಹೊಸ ವಿಚಾರವನ್ನು ಕಲಿಯುವಂತಹ ಉತ್ಸಾಹ ಕೂಡ ಇವರಲ್ಲಿ ಹುಟ್ಟಿದಾಗಿನಿಂದಲೇ ಇರುತ್ತೆ. ಪ್ರಶ್ನಿಸದೆ ಯಾವುದೇ ವಿಚಾರವನ್ನು ಕೂಡ ಒಪ್ಪುವಂತಹ ಗುಣಲಕ್ಷಣಗಳು ಕೂಡ ಈ ಒಂದು ಮೀನ ರಾಶಿಯಲ್ಲಿರುತ್ತೆ. ಹಂಬಲ್ ಆಗಿರ್ತಾರೆ, ಡೌನ್ ಟು ಅರ್ತ್ ಆಗಿರ್ತಾರೆ. ನಿಮ್ಮ ಹಂಬಲ್ನೆಸ್ ಬಳಸಿಕೊಂಡು ಬೇಳೆ ಬೇಯಿಸಿಕೊಳ್ಳುವ ಜನರೇ ಜಾಸ್ತಿ. ತಾಳ್ಮೆ ಅನ್ನುವಂಥದ್ದು ಬಹಳ ಜಾಸ್ತಿ ಇರುತ್ತೆ. ನೀವು ಈಗ ಜೀವನವನ್ನು ಏನು ನಡೆಸ್ತಾ ಇದ್ದೀರಾ ಅದು ಖಂಡಿತವಾಗಲೂ ಕೂಡ ನಿಮಗಿರುವಂತಹ ತಾಳ್ಮೆಯಿಂದಲೇ ಎಲ್ಲವೂ ಕೂಡ ಸಾಧ್ಯವಾಗಿರುವಂಥದ್ದು. ಇನ್ನು ಈ ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಏನು ಅಂದರೆ, ವೈರಾಗ್ಯ ಬರುವಂತಹ ಸಾಧ್ಯತೆ ಇದೆ. ಏನು ಬೇಡ, ಯಾವುದು ಬೇಡಪ್ಪ ನನಗೆ, ಹೋಗಿ ಎಲ್ಲಾದರೂ ಒಂದು ಮಠ ಸೇರ್ಕೊಬಿಡೋಣ ಅನ್ನುವಂತಹ ಮನಸ್ಥಿತಿ ಬರುವ ಸಾಧ್ಯತೆ ಇದೆ. ಆದರೆ ಇದು ಕೇವಲ ಕ್ಷಣಿಕ ಬರುವಂತಹ ವೈರಾಗ್ಯ. ಹಾಗಾಗಿ ಹೆಚ್ಚಿನ ತಲೆಯನ್ನು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮನೆ ವಾತಾವರಣ ಬಹಳ ಚೆನ್ನಾಗಿರುತ್ತೆ. ಶಾಂತ ರೀತಿಯಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದ ವಿಚಾರ ಎನ್ನುವುದಕ್ಕಿಂತ ಹೆಚ್ಚಾಗಿ ಚಿಂತೆ ಎನ್ನುವುದು ಕೂಡ ಜಾಸ್ತಿಯಾಗುತ್ತೆ. ವೈರಾಗ್ಯದ ಜೊತೆಗೆ ಚಿಂತೆ ಬಂದಾಗ ಮನುಷ್ಯ ಕುಗ್ಗಿ ಹೋಗುವಂತಹ ಸಾಧ್ಯತೆ ಇದೆ. ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಲಸದಲ್ಲಿ ನಾನಾ ರೀತಿಯ ಅಡೆತಡೆಗಳು ಬರುತ್ತೆ. ವಿದೇಶ ಪ್ರಯಾಣ ಯೋಗವಿದೆ. ಹಾಗೆ ನೀವು ಗುರುವಿನ ಸೇವೆಯನ್ನು ಮಾಡುವುದರಿಂದ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ. ಇನ್ನು ಆ ಗುರು ಸೇವೆಯನ್ನು ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೀನಿ ನೋಡಿ. ಮೀನ ರಾಶಿಯವರು ಗುರು ಪೌರ್ಣಿಮೆಯ ದಿನ ಈ ಪರಿಹಾರವನ್ನು ಮಾಡಿದರೆ ಬಹಳ ಅದ್ಭುತವಾಗಿರುತ್ತಿತ್ತು. ಆದರೆ ಗುರು ಪೌರ್ಣಮಿ ಮುಗಿದಿದೆ. ಆದರೂ ಈಗೇನೂ ಸಮಯ ಮೀರಿಲ್ಲ. ನೀವು ಗುರುವಾರದ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ, ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವೇನು ಮಾಡಬಹುದು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದೂ ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ 28 ಪ್ರದಕ್ಷಿಣೆ ಹಾಕಿ, ಅಲ್ಲಿ ಆ ಗುರುವಾರದ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ತೆಂಗಿನಕಾಯಿ ಸಹಿತ ದಕ್ಷಿಣೆ ನೀಡಿ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದ್ಯಾವುದೂ ಆಗಿಲ್ಲ ಅಂದರೂ ಮನೆಯಲ್ಲಿ ಇದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲು ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಮೀನ ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ಬಹಳ ಎದುರಿಸಿರುತ್ತಾರೆ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲು ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.